Prove that 3 sin pi by 6 into secant pi by 3 minus 4 sin of 5 pi by 6 into cot pi by 4 equals to 1. So ಇಲ್ಲಿ prove ಮಾಡಬೇಕಾಗಿದೆ. So let me consider the second left hand side and prove that it is equal to right hand side. Solution. So given ಏನು ಕೊಟ್ಟಿದ್ದಾರೆ ಅಂತಂದ್ರೆ 3 sin pi by 6 into secant pi by 3 minus 4 sin of 5 pi by 6 into cot pi by 4. So ಇದು left hand side ಕೊಟ್ಟಿರೋದು. It is equal to 3 into sin pi by 6. Pi by 6 ಅಂದರೆ 30 degree. Sin 30 degree ಅಂತಂದ್ರೆ we know that it is equal to 1 by 2. So sin pi by 6 is 1 by 2. Now secant pi by 3. Pi by 3 ಅಂತಂದ್ರೆ 60 degree. Cos 60 is 1 by 2. Cos 60 1 by 2 ಆದರೆ secant 60 ಏನಾಗ್ತದೆ 2 ಆಗ್ತದೆ. Therefore secant pi by 3 is 2 minus 4 into sin of ನೋಡಿ 5 pi by 6 sin ನ ಏನೋ ಇದರೊಳಗಡೆ ಇಲ್ಲ, ರೇಂಜ್ ಒಳಗಡೆ ಇಲ್ಲ. ಮೀನ್ಸ್ 5 pi by 6 ನಾನು ಡೈರೆಕ್ಟ್ ಆಗಿ ಬರೆಯೋಕ್ಕಾಗಲ್ಲ. ಅಥವಾ ಈ ವ್ಯಾಲ್ಯೂನ ಫೈಂಡ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಸೈನ್ ಆಫ್ ಪೈ ಮೈನಸ್ ಪೈ ಬೈ 6 ಅಂತ ಬರೀತೀನಿ. 6 pi ಮೈನಸ್ ಪೈ ಏನಾಗುತ್ತೆ 5 pi by 6. ಯಾಕಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಗೆ ರೆಡ್ಯೂಸ್ ಮಾಡ್ಬೇಕಲ್ಲ ನಾನು. ಅಫ್ಕೋರ್ಸ್ ಇದು ರೇಂಜ್ ಒಳಗಡೆ ಬರುತ್ತೆ, ಬಟ್ ಏನು ಮಾಡ್ಬೇಕು ನಾನು ಸ್ಟ್ಯಾಂಡರ್ಡ್ ಆ್ಯಂಗಲ್ಗೆ ರೆಡ್ಯೂಸ್ ಮಾಡಬೇಕು. 5 pi by 6 ವ್ಯಾಲ್ಯೂ ಗೊತ್ತಿಲ್ಲ ನನಗೆ, ಹಾಗಾಗಿ ಸೈನ್ ಆಫ್ ಪೈ ಮೈನಸ್ ಪೈ ಬೈ 6 ಅಂತ ಬರೀತೀನಿ. ಸೊ ಇಟ್ ಈಸ್ ಈಕ್ವಲ್ ಟು 5 pi by 6. ನೋಡಿ 6 pi ಮೈನಸ್ ಪೈ ಈಸ್ 5 pi by 6. ಅಗೇನ್ ಕಾಟ್ ಪೈ ಬೈ 4. ಪೈ ಬೈ 4 ಅಂತಂದರೆ 45 ಡಿಗ್ರಿ. ಸೊ tan 45 is 1. Even cot 45 is also 1. Therefore it is equal to 1. So now it is equal to 2 cancel ಆದರೆ ಇಲ್ಲಿ 3 ಮಾತ್ರ ಉಳಿತು. minus 4 into sin pi minus 6. sin of pi minus pi by 6 ಇದೆ. ಸೊ ಇದನ್ನ ಸಪೋಸ್ x ಅಂತ ಅನ್ಕೊಂಡ್ರೆ sin of pi minus x ಅಂತಂದ್ರೆ pi ಇರೋದ್ರಿಂದ sin remains as it is sin x. pi minus x ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ sin is positive. So it is sin x. Therefore sin of pi minus x ಅಂದ್ರೆ sin x. Here in place of x we have pi by 6. Therefore sin of pi by 6 into 1 ಅಂದ್ರೆ ಅದನ್ನ ಬಿಟ್ಬಿಡಿ. So it is equal to 3 minus 4 into pi by 6 ಅಂತಂದ್ರೆ 30 ಡಿಗ್ರಿ. ಎಸ್, pi by 6 ಅಂದರೆ 30 ಡಿಗ್ರಿ. sin 30 ಅಂತಂದರೆ 1 by 2. ಸೊ ಇಟ್ ಈಸ್ 1 by 2. 2 1s are 2 2s are. ಸೊ 3 minus 2 ಹೋಯಿತು. ಸೊ 3 minus 2 ಅಂತಂದರೆ ಇಟ್ ಈಸ್ ಈಕ್ವಲ್ ಟು 1. ಸೊ ಇಟ್ ಈಸ್ ಈಕ್ವಲ್ ಟು 1 ವಿಚ್ ಈಸ್ RHS. Next question, prove the value of find the value of tan of 13 pi by 12. 13 pi by 12 ನ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊಲ್ಯೂಷನ್, tan of 13 pi by 12 it is equal to tan of 13 pi by 12 ಅನ್ನ I will write it as pi plus pi by 12. pi plus pi minus 2 pi plus 2 pi minus ಅಂತ ಬರೆದು ನಾವು ಸಿಂಪ್ಲಿಫೈ ಮಾಡೋದು ಯೂಶಲಿ ಮೊದಲಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ pi plus pi by 12 ಅಂತಂದರೆ ನೋಡಿ LCM ತಗೊಂಡ್ರೆ ಇಲ್ಲಿ 12 pi plus 1 13 pi by 2 12 ಆಗ್ತದೆ. ಸೊ ಇಟ್ ಈಸ್ ಈಕ್ವಲ್ ಟು, ಈಗ ಇದನ್ನು ನಾನು ಈ ರೀತಿ ಓದ್ಬೋದು, tan ಆಫ್ pi plus x ಅಂತ ಓದ್ಬೋದು. ಪೈ ಇರೋದ್ರಿಂದ tan ರಿಮೇನ್ಸ್ ಆಸ್ ಇಟ್ ಈಸ್. ನಾನು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಪೈ ಅಥವಾ 2 pi ಇತ್ತು ಅಂತಂದ್ರೆ ಅಥವಾ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಇದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ರಿಮೇನ್ಸ್ ಆಸ್ ಇಟ್ ಈಸ್. ದೇರ್ಫೋರ್ tan x. ಈಗ ಇದು ಪ್ಲಸ್ ಹಾಕ್ಬೇಕಾ ಮೈನಸ್ ಹಾಕ್ಬೇಕಂತ ಡಿಸೈಡ್ ಮಾಡಬೇಕು ಅಂತಂದ್ರೆ ಅದು ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ನೋಡ್ಬೇಕು. ಪೈ ಪ್ಲಸ್ ಎಕ್ಸ್ ಅಂತಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ tan is ಪಾಸಿಟಿವ್. ದೇರ್ಫೋರ್ tan of pi plus pi by 2 is equal to tan of pi by 2. Sorry, pi by 12.
π/2 ಅಲ್ಲ, π/12. π/12 ಅಂತಂದ್ರೆ ಆಕ್ಚುಲಿ ಎಷ್ಟು ಡಿಗ್ರಿ ಅಂತ ನೋಡೋಣ. ಪೈ ಅಂತಂದ್ರೆ 180 ಡಿಗ್ರಿ ಬೈ 12. 12 1s 12 1s 12 5s 60. π/12 ಅಂದ್ರೆ 15 ಡಿಗ್ರಿ ಅಂತ ಅರ್ಥ. ಆಲ್ರೆಡಿ ನಾವು ಟ್ಯಾನ್ 15ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ಸುತ್ತೆ. ಟ್ಯಾನ್ 15ನ 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರೀಬಹುದು. ಸೊ 45 ಡಿಗ್ರಿ ಮೈನಸ್ 30 ಡಿಗ್ರಿನ ಇನ್ ಟರ್ಮ್ಸ್ ಆಫ್ ರೇಡಿಯನ್ π/4 ಮೈನಸ್ π/6 ಅಂತ ಬರೀಬಹುದು. ದೇರ್ ಫೋರ್ ಐ ವಿಲ್ ರೈಟ್ ಇಟ್ ಆಸ್ ಟ್ಯಾನ್ ಆಫ್ π/12 ಅನ್ನ π/4 ಮೈನಸ್ π/6 ಅಂತ ಬರೀತೀನಿ. ಇದನ್ನ ಸಿಂಪ್ಲಿಫೈ ಮಾಡಿದ್ರು ಕೂಡ ಅಗೇನ್ ವಿ ವಿಲ್ ಗೆಟ್ π/12 ಓನ್ಲಿ. ನೋಡಿ ಬೇಕಿದ್ರೆ ಇಲ್ಲಿ LCM ತಗೊಂಡ್ರೆ ವಿ ಗೆಟ್ 12 ಆಸ್ LCM. ಸೊ ಇಲ್ಲಿ 4 ಇದೆ, ಇಲ್ಲಿ 3 ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 6 ಇದೆ, ಇಲ್ಲಿ 2 ಮಲ್ಟಿಪ್ಲೈ ಮಾಡಬೇಕು. ಸೊ 3 into π is 3π minus 2 into π is 2π. 3π minus 2π ಅಂತಂದ್ರೆ π/12. ನೋಡಿ π/12 ಬಂತು. Therefore π/12 ಅನ್ನ π/4 minus π/6 ಅಂತ ಬರೀಬಹುದು. Now it is in the form of tan of a minus b ಅಥವಾ tan of x minus y. tan of x minus y ಫಾರ್ಮುಲಾ ಏನಿದೆ? tan x minus tan y, tan x minus tan y ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ ಅಂತ ಇದೆ. 1 ಪ್ಲಸ್ ಟ್ಯಾನ್ ಎಕ್ಸ್. ನೋಡಿ ಎಲ್ಲೆಲ್ಲಿ ಎಕ್ಸ್ ಅಂತಿದ್ದೀನಿ ಅಲ್ಲೆಲ್ಲ ನಾನು π/4 ಬರೀತಿದ್ದೀನಿ, ಎಲ್ಲೆಲ್ಲಿ ವೈ ಅಂತ ಹೇಳ್ತಿದ್ದೀನಿ ಅಲ್ಲೆಲ್ಲ ನಾನು π/6 ಬರೀತಾ ಇದ್ದೀನಿ. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ. ನಾವು ಕಂಟಿನ್ಯೂ ಮಾಡೋಣ. ಇಟ್ ಈಸ್ ಈಕ್ವಲ್ ಟು ಟ್ಯಾನ್ π/4. π/4 ಅಂತಂದ್ರೆ ವಿ ನೋ ದಟ್ ಇಟ್ ಈಸ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಅಂತಂದ್ರೆ ಇಟ್ ಈಸ್ 1 ಮೈನಸ್ tan 30. tan 30 ಅಂತಂದ್ರೆ 1/√3. tan 30 ಅಂದ್ರೆ 1/√3 ಡಿವೈಡೆಡ್ ಬೈ 1 ಪ್ಲಸ್ tan 45 means 1, tan 30 means 1/√3. ನಾವು ಟೇಕ್ ದ LCM. ನ್ಯೂಮರೇಟರ್ ಅಲ್ಲಿ √3 LCM ಆಗ್ತದೆ. ಸೊ √3 ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ √3 minus 1. √3 minus 1 ಇಟ್ ಈಸ್ ನ್ಯೂಮರೇಟರ್. ಡಿನಾಮಿನೇಟರ್ ಅಲ್ಲೂ ಕೂಡ LCM √3 ನೇ ಬರುತ್ತೆ. ಸೊ 1 into 1/√3 ಅಂದ್ರೆ 1/√3 ನೇ. Therefore √3 plus 1. √3 plus 1. So it is denominator. ಈಗ ಡಿನಾಮಿನೇಟರ್ ಅಲ್ಲಿ ಮತ್ತೆ ನ್ಯೂಮರೇಟರ್ ಇರ್ತಕ್ಕ √3 ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ ಫೈನಲಿ ವಿ ಗೆಟ್ √3 minus 1 ಡಿವೈಡೆಡ್ ಬೈ √3 plus 1. ಇಷ್ಟು ಬಿಟ್ಟು ನಡೀತದೆ. ಬಟ್ ಯೂಶುವಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ ಈ ಇರ್ಯಾಷನಲ್ ನಂಬರ್ಗಳನ್ನ ಅವಾಯ್ಡ್ ಮಾಡ್ತೀವಿ. Therefore ಈ √3 plus 1 ನಾನು ರಿಮೂವ್ ಮಾಡಬೇಕು ಅಂತಂದ್ರೆ ಇದರ ಕಾಂಜುಗೇಟಿಂಗ್ ಫ್ಯಾಕ್ಟರ್ ಅಥವಾ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅದನ್ನ ನಾವೇನ್ ಮಾಡಬೇಕು, ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ √3 plus 1 ಇದೆ ಅಂತಂದ್ರೆ ಅದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ √3 minus 1. ಸೊ √3 plus 1 ಅನ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ √3 minus 1. ಅದನ್ನ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡೋಣ. ಇನ್ನು √3 minus 1 ನ್ಯೂಮರೇಟರ್ಗೆ ಮತ್ತೆ ಅದನ್ನೇ √3 minus 1 ಡಿನಾಮಿನೇಟರ್ಗೆ. ಈಗ ಸಿಂಪ್ಲಿಫೈ ಮಾಡಿ √3 minus 1 √3 minus 1. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ ಆಕ್ಚುಲಿ ಅದನ್ನ √3 minus 1 ಹೋಲ್ ಸ್ಕ್ವೇರ್ ಅಂತ ಅನ್ಕೊಂಡು ಕೂಡ ಸಿಂಪ್ಲಿಫೈ ಮಾಡಬಹುದು. ಇದನ್ನ ನಾನು ಆಲ್ರೆಡಿ tan 15 ಮಾಡುವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಎನಿಹೌ √3 into √3 is 3 minus √3 into 1 is √3 minus 1 into √3 is minus √3 minus 1 into minus 1 is plus 1 whole divided by numerator will be in the form of a plus b into a minus b. So a square minus b square. So √3 square. So denominator ಆಯಿತು √3 square. a square minus b square ಆಗ್ತದೆ. Now observe 3 plus 1 it is 4 minus √3 is minus 2√3 divided by √3 ನ ಸ್ಕ್ವೇರ್ ಮಾಡಿದ್ರೆ it is 3 minus 1 ನ ಸ್ಕ್ವೇರ್ ಮಾಡಿದ್ರೆ 1. So numerator ಇಂದ 2 ಕಾಮನ್ ತೆಗಿರಿ. ಬ್ರಾಕೆಟ್ ಒಳಗಡೆ 2 minus √3 ಉಳಿತು ಡಿವೈಡೆಡ್ ಬೈ 3 minus 1 is 2. ಸೊ 2 ಕ್ಯಾನ್ಸಲ್ ಆದ್ರೆ ವ್ಯಾಲ್ಯೂ ಏನು ಬಂತು? 2 minus √3. Therefore the value of tan of 13 π/12 is 2 minus √3. Next question is prove that sin square of π/6 plus cos square of π/3 minus tan square of π/4 is equal to minus 1/2. ಸೊ ಇದನ್ನ ಪ್ರೂವ್ ಮಾಡಬೇಕು. ಸೊ ಕನ್ಸಿಡರ್ LHS. ಸೊ LHS ನ ಕನ್ಸಿಡರ್ ಮಾಡಿ. sin square π/6 plus cos square π/3 minus tan square π/4.
ಸೊ ದಿಸ್ ಈಸ್ LHS. Sin pi by 6, pi by 6 ಅಂದರೆ 30 ಡಿಗ್ರಿ. ಸೊ sin 30 ಮೀನ್ಸ್ 1/2. ಸೊ ಅದಕ್ಕೆ ಸ್ಕ್ವೇರ್ ಇರೋದ್ರಿಂದ 1/2 ಹೋಲ್ ಸ್ಕ್ವೇರ್ ಪ್ಲಸ್ cos 60, pi by 3 ಅಂದರೆ 60 ಡಿಗ್ರಿ. cos 60 ಇಟ್ ಈಸ್ ಆಲ್ಸೋ 1/2, ದಟ್ 1/2 ಹೋಲ್ ಸ್ಕ್ವೇರ್ ಮೈನಸ್ tan pi by 4 ಅಂದರೆ 1, ಅದನ್ನು ಸ್ಕ್ವೇರ್ ಮಾಡಿದ್ರೆ 1 ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು 1/2 ನ ಸ್ಕ್ವೇರ್ ಮಾಡಿದ್ರೆ ವಿ ಗೆಟ್ 1/4 ಪ್ಲಸ್ ಅಗೇನ್ 1/2 ನ ಸ್ಕ್ವೇರ್ ಮಾಡಿದ್ರೆ 1/4 ಮೈನಸ್ 1 ಸ್ಕ್ವೇರ್ ಈಸ್ 1. 1/4 ಅಂದರೆ ಇದು ಕಾಲು ಇದು ಕಾಲು ಅಂತಂದ್ರೆ ಅರ್ಧ ಮೀನ್ಸ್ 1/2 ಮೈನಸ್ 1, ಅರ್ಧ ಮೈನಸ್ 1 ಈಸ್ ಮೈನಸ್ 1/2. ಅಥವಾ ನೀವು ಏನ್ ಮಾಡ್ಬೋದು, LCM ಎಲ್ಲ ತಗೊಂಡು ಕೂಡ ಸಿಂಪ್ಲಿಫೈ ಮಾಡ್ಬೋದು. ಅದನ್ನು ಕೂಡ ನಾನು ಈ ಕಡೆ ತೋರಿಸ್ತೀನಿ. 4 4 1 ಇದೆ ಅಂತಂದ್ರೆ LCM 4 ಬಂತು. ಸೊ ಇಲ್ಲಿ ಮೇಲ್ಗಡೆ 1 + 1 ಮೈನಸ್ 4 ಆಗುತ್ತೆ. 1 + 1 is 2, 2 - 4 is -2/4. ಸೊ ಕ್ಯಾನ್ಸಲ್ ಮಾಡಿ -1/2 is the required answer, which is RHS.